ಶಿರ್ಸಿ ಜಿಲ್ಲೆ ಆಗಬೇಕು. ಎಲ್ಲ ಕಾರ್ಯಕ್ರಮಕ್ಕೂ ಆಫೀಸ್ ಕೆಲಸಕ್ಕೂ ಎಲ್ಲ ಕೆಲಸಕ್ಕೂ ಒಳ್ಳೇದಾಗಬೇಕು. ಆದ್ದರಿಂದ ನಮಗೆ ಶಿರ್ಸಿ ಜಿಲ್ಲೆ ಆಗಬೇಕು. ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೇವೆ. ನನ್ನ ಹೆಸರು ಭದ್ರಾ ಗೌಡ. ನಮಗೆ ಶಿರ್ಸಿ ಜಿಲ್ಲೆ ಬೇಕು. ಇಲ್ಲಿಂದ ಕಾರವಾರ ಅಂದರೆ ದೂರ ಆಗುತ್ತೆ. ಹಾಗಾಗಿ ನಮಗೆ ಶಿರ್ಸಿ ಜಿಲ್ಲೆನೇ ಬೇಕು. ಹಾಗಾಗಿ ಶಿರ್ಸಿಯಲ್ಲೇ ಜಿಲ್ಲೆಯನ್ನು ಮಾಡಿಕೊಡ್ಬೇಕಂತ ಮುಖ್ಯಮಂತ್ರಿಯವರಿಗೆ ಹೇಳ್ಕೊಂಡು ಪರಮೇಶ್ವರ ಕೃಷ್ಣಪ್ಪಯ್ಯ ಐನ್ಬೈಲು ಶಿರ್ಸಿಯನ್ನು ಜಿಲ್ಲೆಯನ್ನಾಗಿ ಮಾಡಿಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕಾರವಾರ ನಮಗೆ ಕಾಗದ ಪತ್ರ ವ್ಯವಹಾರ ಎಲ್ಲ ವ್ಯವಹಾರಕ್ಕೂ ತೊಂದರೆ ಆಗುತ್ತದೆ. ಹಾಗಾಗಿ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಮಗೆ ಜಿಲ್ಲೆ ಆಗಬೇಕು. ಇಲ್ಲೇ ಶಿರ್ಸಿಲೇ ವೆಂಕಟರಮಣೇಶ್ವರ ಹೆಗಡೆ ಐನ್ಬೈಲ್ ಶಿರ್ಸಿ ಜಿಲ್ಲೆ ಬೇಕೇ ಬೇಕು. ಕಾರವಾರ ದೂರ ಆಗ್ತದೆ, ಹೋಗಿ ಬಂದು ತೊಂದರೆ ಆಗೋದ್ರಿಂದ ನಮ್ಗೆ ಹತ್ತಿರದಲ್ಲಿದ್ದು ವ್ಯವಸ್ಥೆಗಳು ಹೆಚ್ಚಿಗೆ ಆಗತಾವೇನೋ ಒಂದು ನಿರೀಕ್ಷೆ. ಹಾಗಾಗಿ ಹತ್ತಿರ ಒಂದು ಶಿರ್ಸಿ ಜಿಲ್ಲೆ ಆಗಬೇಕು ನಮ್ಮ ಅಭಿಪ್ರಾಯ. ಮಂಜುನಾಥ ನಾರಾಯಣ ಹೆಗಡೆ ನೇರ್ಲ ಮನೆ. ಕಾರವಾರ ಜಿಲ್ಲೆನೇ ನಮಗೆ ಶಿರ್ಸಿ ಜಿಲ್ಲೆನೇ ಆಗಬೇಕು. ಕಾರವಾರ ಜಿಲ್ಲೆ ಬೇಡ, ನಮಗೆಲ್ಲ ಹತ್ತಿರ ಆಗಬೇಕು. ಬಸ್ಸಿಗಿಸಿ ಹೋಗ್ಲಿಕ್ಕೆ ಮಾಡಲಿಕ್ಕೆ ಎಲ್ಲ ಅನುಕೂಲ ಆಗಬೇಕು. DC ಆಫೀಸು ಎಲ್ಲ ಇಲ್ಲಿ ಆಗಬೇಕು. ಎಲ್ಲ ದೃಷ್ಟಿಯಿಂದ ನಮಗೆ ಶಿರ್ಸಿ ಆದರೆ ಭಾಳ ಅನುಕೂಲ ಅಂತ. ನನ್ನ ಹೆಸರು ಸೀತಾ ಶ್ರೀಪತಿ ಹೆಗಡೆ. ನಮಗೆ ಶಿರ್ಸಿ ತಾಲೂಕಿಗೆ ಜಿಲ್ಲೆ ಆಗಬೇಕು. ಕಾರವಾರ ತುಂಬ ದೂರ ಆಗೋದ್ರಿಂದ ನಮ್ಗೆ ಹೋಗಿ ಬಂದು ಮಾಡೋದು ಕಷ್ಟ ಆಗುತ್ತೆ ಕಾಗದ ಪತ್ರ ವಿಷಯಕ್ಕೆ. ಅದರಿಂದ ಶಿರ್ಸಿನೇ ಜಿಲ್ಲೆ ಆಗಬೇಕು. ರೇವತಿ ಉಮೇಶ್ ಗೌಡ. ನಮಗೆ ಕಾರವಾರ ದೂರ ಆದ್ದರಿಂದ ಶಿರ್ಸಿಯಲ್ಲೇ ಆದರೆ ಅನುಕೂಲ ಅಂತ. ಮಾಲತಿ ರಾಜೇಂದ್ರ ಹೆಗಡೆ. ನಮಗೆ ಶಿರ್ಸಿ ಜಿಲ್ಲೆ ಇದು ಆಗಬೇಕು. ಹಾಸ್ಪಿಟ್ಲ್ ಕೆಲಸಕ್ಕೆಲ್ಲ ನಮಗೆ ತೊಂದರೆ ಆಗ್ತದೆ ಕಾರವಾರ ಇಟ್ಕೊಂಡ್ರೆ. ಹಂಗೆ ಶಿರ್ಸಿನೇ ಅನುಕೂಲ. ಶಿರ್ಸಿನೇ ಮಾಡಿಕೊಡಿ ನಾವು ಈಗ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಆದಷ್ಟು ಬೇಗ ಮಾಡಿಕೊಟ್ಟು ಭಾಳ ಒಳ್ಳೆಯದು. ಸರ್ಕಾರಕ್ಕೆ ನಮಸ್ಕಾರ. ನಾವು ಶಿರ್ಸಿ ತಾಲೂಕು ಇರೋದ್ರಿಂದ ನಮಗೆ ಕಾರವಾರ ಡಿಸ್ಟಿಕ್ಕು ತುಂಬ ದೂರ ಆಗಿರೋದ್ರಿಂದ ನಮಗೆ ಪ್ರತಿಯೊಂದು ಈ ಕಾರವಾರಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬರೋದಕ್ಕೆ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ನಮಗೆ ಶಿರ್ಸಿಯಲ್ಲಿ ಜಿಲ್ಲೆ ಆದರೆ ನಮಗೆ ತುಂಬ ಅನುಕೂಲ ಆಗಿರುತ್ತೆ. ಹಾಗಾಗಿ ನಮಗೆ ಶಿರ್ಸಿನೇ ಜಿಲ್ಲೆ ಆದರೆ ತುಂಬ ಒಳ್ಳೆಯದು, ಆಗಲೇಬೇಕು. ನಮಗೆ ಶಿರ್ಸಿ ಜಿಲ್ಲೆನೇ ಬೇಕು. ಅವಿ ತೇರು ರಾಧಾಜಿ ಗೌಡ. ಶಿರ್ಸಿ ಜಿಲ್ಲೆ ಬೇಕು ನಮಗೆ, ಎಲ್ಲ ದೃಷ್ಟಿಯಿಂದ ಅನುಕೂಲ ಬೇಕು. ರಮೇಶ್ ಕರಿಯ ಚೆನ್ನಯ್ಯ. ನಮಗೆ ಮಾಗೆ ಮನೆ ಜಿಲ್ಲೆ ಆಗಬೇಕು ಹೇಳಿ ನಮ್ಮದು ಮನವಿ. ವೀಣಾ ರಮೇಶ್ ಚೆನ್ನಯ್ಯ. ಮಾಗೆ ಮನೆ ಅಂಗ್ಲಬೇರಿ ಗ್ರಾಮ. ಶಿರ್ಸಿ ಜಿಲ್ಲೆ ಆಗಬೇಕು ಅಂತೇಳಿ ಮುಖ್ಯಮಂತ್ರಿ ಹತ್ರ ಮನವಿ. ನನ್ನ ಹೆಸರು ಯಮುನೇಶ್ವರ ಚೆನ್ನಯ್ಯ, ಬಾಳ್ಗೆ ಮನೆ. ನಮ್ಮದು ಶಿರ್ಸಿ ಜಿಲ್ಲೆ ಆಗಬೇಕು ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ನಮಗೆ ಕೂಲಿ ಕಾರ್ಮಿಕರಿಗೆ ಸಿಕ್ಕಾಪಟ್ಟೆ ತೊಂದರೆ ಮತ್ತು ದುಡ್ಡಿನ ಹಣಕಾಸಿನ ವ್ಯವಹಾರ ಎಷ್ಟು ಕಷ್ಟ. ಜಿಲ್ಲೆಗೆ ಹೋಗೋದು ಭಾರಿ ಕಷ್ಟ ಕಾರವಾರಕ್ಕೆ. ಆದ್ದರಿಂದ ಶಿರ್ಸಿ ತಾಲೂಕಿಗೆ ಜಿಲ್ಲೆ ಮಾಡಬೇಕಂತ ಮುಖ್ಯಮಂತ್ರಿಯಿಂದ ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ಮಾಸ್ತಿಯ ಗುತ್ಯ ಚೆನ್ನಯ್ಯ, ಮಾಳಿಗೆ ಮನೆ, ಸಿದ್ದಾಪುರ ತಾಲೂಕು, ಅಂಡ್ಲೆಬೇರಿ ಗ್ರಾಮ. ಈ ಮೂಲಕ ಕೇಳೋದೇನೆಂದರೆ ಕಾರವಾರ ಜಿಲ್ಲೆ ತೆಗೆದು ಶಿರ್ಸಿ ಜಿಲ್ಲೆಯಾಗಿ ಪರಿವರ್ತನೆ ಮಾಡಿಕೊಡ್ಬೇಕಂತ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇರ್ತೇವೆ. ನನ್ನ ಹೆಸರು ಸುಮಿತ್ರಾ. ಶಿರ್ಸಿ ಜಿಲ್ಲೆ ಆಗಬೇಕಂತ ನಮ್ಮ ಕೋರಿಕೆ. ನನ್ನ ಹೆಸರು ದಾಕ್ಷಾಯಿಣಿ ಮಂಜುನಾಥ್ ಚೆನ್ನಯ್ಯ ಅಂತ, ಮಾಳಿಗೆ ಮನೆ, ಸಿದ್ದಾಪುರ ತಾಲೂಕು, ಹೇರೂರು ಅನಲೆಬೈಲು ಗ್ರಾಮ. ನಮಗೆ ಕಾರವಾರದಕ್ಕಿಂತವ ಜಿಲ್ಲೆ ಇಲ್ಲಿ ಶಿರ್ಸಿ ತಾಲೂಕಿನಲ್ಲಿ ಮಾಡಿಕೊಡ್ಬೇಕು ಹೇಳಿ ನನ್ನ ಕೋರಿಕೆ. ನನ್ನ ಹೆಸರು ಯಮುನೇಶ್ವರ ಚೆನ್ನಯ್ಯ, ಮಾಳಿಗೆ ಮನೆ. ನಮಗೆ ಶಿರ್ಸಿ ತಾಲೂಕು ಜಿಲ್ಲೆ ಆದರೆ ಒಂಥರ ಅನುಕೂಲತೆ. ಮತ್ತು ಕಾರವಾರ ಅಂದ್ಕೂಡಲೇ ನಮಗೆ ಕೂಲಿ ಕಾರ್ಮಿಕರಿಗೆ ಸಿಕ್ಕಾಪಟ್ಟೆ ದೂರ ಮತ್ತು ಹಣಕಾಸಿನ ವ್ಯವಹಾರನೂ ಕಷ್ಟತ್ತೆ ಹೋಗಿ ಬಂದು ಮಾಡೋಕ್ಕೆ. ಆದ್ದರಿಂದ ಶಿರ್ಸಿ ತಾಲೂಕು ಜಿಲ್ಲೆ ಆಗಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.